ನೀರು ಹಾಕಿ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ತೆಂಗಿನೆಣ್ಣೆ. ತೆಂಗಿನೆಣ್ಣೆ ಇಲ್ಲಾಂದರೆ ಸನ್ಫ್ಲವರ್ ಆಯಿಲ್ ಸಹ ಹಾಕ್ಕೊಳ್ಬೋದು. ಒಂದು 4 ವಿಸಿಲ್ ತರಿಸಿ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ಬೇಯಿಸಿದ್ದು ಬೇಳೆ ಉಂಟಲ್ಲ ಅದನ್ನು ಹಾಕ್ಕೊಳ್ತೇನೆ. ತುಂಬ ತೆಳು ಮಾಡಬೇಡಿ, ತುಂಬ ತೆಳು ಮಾಡಿದಷ್ಟು ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆಯದಾಗ್ತದೆ ಇದು. ಇದು ಕರೆಕ್ಟ್ ಉಂಟು. ಇದಕ್ಕಿಂತ ತೆಳು ಮಾಡಲಿಕ್ಕೆ ಹೋಗಬೇಡಿ. ಇದೀಗ ಸ್ವಲ್ಪ ಕುದಿ ಬರಲಿ. ನಾನಿಲ್ಲಿ ಸ್ವಲ್ಪ ಇಂಗಿನ ಪೌಡರ್ ಸಹ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಾಕಿದ್ದೇನೆ, ತುಂಬ ಹಾಕಲಿಲ್ಲ. ಈಗ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡೆ ನಾನು. ಸ್ವಲ್ಪ ಸಪ್ಪೆ ಅನಿಸಿತು, ಹಾಗಾಗಿ ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡಿದ್ದೇನೆ. ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡುವಾಗಲೇ. ನೋಡಿ, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡೆ ನಾನು. ಮತ್ತು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನನಗೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ. ಮತ್ತು ನನ್ನ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ. ಮತ್ತು ಮನೆಯಲ್ಲಿ ಸಹ ಒಮ್ಮೆ ಟ್ರೈ ಮಾಡಿ ಈ ಥರ. ಇದು ದಾಲ್ ಫ್ರೈ ಅಂತೇಳಿ ಸಹ ಹೇಳ್ಬೋದು, ದಾಲ್ ಅಂತೇಳಿ ಸಹ ಹೇಳ್ಬೋದು. ಇದು ಚಪಾತಿಗೆ ಸಹ ಒಳ್ಳೆಯದಾಗ್ತದೆ. ಆಮೇಲೆ ವೈಟ್ ರೈಸ್, ಬಾಯ್ಲ್ಡ್ ರೈಸಿಗೆ ಸಹ ಒಳ್ಳೆಯದಾಗ್ತದೆ, ಜೀರಾ ರೈಸಿಗೆ ಸಹ ಒಳ್ಳೆಯದಾಗ್ತದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಥ್ಯಾಂಕ್ ಯು.